ಅಂದು ಬಹುಮುಖ ಪ್ರತಿಭೆಯನ್ನು ಜೊತೆ ನಮ್ಮ ಅಮಿತಾಂಜಲಿ ಕಿರಣ್ ಮೇರೆ ಇತ್ತೆ ಗುರು ಸಂದೇಶದ ಮುಖೇನ ನಿಗಲಿಗೆ ಗೇಯನದ ಜ್ಞಾನನು ಜಿಂಜಾರೆಗುಲ್ಲೆ ಅಮಿತಕ್ಕ ನಮಸ್ಕಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸುಖಮಿತಿ. ಧರ್ಮಗ್ಲಾನಿ ಆದಾಗಲೆಲ್ಲ ಮತ್ತೆ ಮರುಜನ್ಮ ಪಡೆದು ಮತ್ತೆ ಪುನರ್ಜನ್ಮ ಪಡೆದು ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ ನಾನು ಮತ್ತೆ ಬರ್ತೇನೆ ಅಂತ ಹೇಳಿದ ಆ ಕೃಷ್ಣ ಪರಮಾತ್ಮನನ್ನು ನಾವು ಯಾರು ನೋಡದೇ ಇದ್ರೂ ಕೂಡ ಅಧರ್ಮ ತಾಂಡವವಾದಾಗ ಅವನ ಅವತಾರ ಅನ್ನುವ ಹಾಗೆ ಅಲ್ಲಿ ಇಲ್ಲಿ ಜನಮಾನಸದಲ್ಲಿ ಕೆಲವೊಂದು ಮಹಾತ್ಮರು ಹುಟ್ಟಿ ಬಂದು ಧರ್ಮವನ್ನು ಎತ್ತಿ ನಿಲ್ಲಿಸಿದಾಗ ಈ ಮಾತು ಸತ್ಯವೇನೋ ಅಂತ ಅನ್ನಿಸ್ತದೆ ಅಂಥೇಳಿ ಈ ವಾಕ್ಯಗಳನ್ನು ನಾರಾಯಣ ಗುರು ಚರಿತ್ರೆಯನ್ನು ಬರೆದಂಥ ಉದ್ಯಾವರ ಶ್ರೀಧರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಶುಭಾಶಯ ನುಡಿಯಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರೆದಿದ್ದಾರೆ. ಸಮಾಜದ ಉದ್ಧಾರಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅಸಾಮಾನ್ಯನಾಗಿ ಮನುಕುಲದ ಉದ್ಧಾರಕ್ಕಾಗಿ ಯಾರು ಸಾಧನೆ ಮಾಡ್ತಾರೋ ಅವರು ಸಂತನಂತ ಕರೆಸ್ಕೊಳ್ತಾರೆ, ಸಾಧಕನಂತ ಕರೆಸ್ಕೊಳ್ತಾರೆ, ದೇವ ಮಾನವರಾಗ್ತಾರೆ ಅಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಾರಾಯಣ ಗುರುಗಳು. ಅವರ ಚರಿತ್ರೆಯ ಬಗ್ಗೆ ನಮಗೆ ಈಗಾಗಲೇ ಬಹಳಷ್ಟು ಗೊತ್ತಿದೆ. ಅವರ ನಾರಾಯಣ ಗುರುಗಳ ಸಮಕಾಲೀನ ಕೇರಳದಲ್ಲಿ ಅದು ಎಂಥ ದೌರ್ಜನ್ಯ ಇತ್ತು, ಶೋಷಣೆ ಇತ್ತು ಗೊತ್ತಿದೆ, ನಮಗೆ ಕೇಳಿದ್ದೇವೆ ಈಗಾಗಲೇ. ಅತ್ಯಂತ ಅಮಾನುಷವಾಗಿ ಅಂಥ ಒಂದು ಕ್ರೌರ್ಯ ನಡೀತಾ ಇದ್ದಂಥ ಕಾಲದಲ್ಲಿ ಅವರ್ಣೀಯರು ಸವರ್ಣೀಯರು ಅನ್ನುವ ಭೇದ ಇತ್ತು. ಸವರ್ಣೀಯರು ಅವರ್ಣೀಯರ ಮೇಲೆ ದಬ್ಬಾಳಿಕೆ ನಡೆಸಿದಾಗ, ಶೋಷಣೆ ನಡೆಸಿದಾಗ, ಕ್ರೌರ್ಯವನ್ನು ತೋರಿಸಿದಾಗ ಅದು ನಮಗೆ ಈಗಿನ ಕಾಲದಲ್ಲಿ ನಮಗೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಕ್ರೌರ್ಯ ನಡೀತಾ ಇತ್ತ ಅಂತ ಹೇಳ್ಕೊಂಡು ಆ ನೋವನ್ನು ಅವರಿಗೆ ತೋರಿಸ್ಕೊಳ್ಳಿಕ್ಕೂ ಅವಕಾಶ ಇರಲಿಲ್ಲ. ಅಂಥ ಒಂದು ದಬ್ಬಾಳಿಕೆ, ಅಂತಹ ಒಂದು ಶೋಷಣೆ ನಡೀತಾ ಇರುವಾಗ ಅವರ ನೋವನ್ನು ಅರ್ಥೈಸಿಕೊಂಡವರು, ಇದಕ್ಕೊಂದು ಪರಿಹಾರ ಬೇಕು ಅಂತ ಬಯಸಿದವರು ನಾರಾಯಣ ಗುರುಗಳು. ಯಾಕೆ ಅವರು ಮುಖ್ಯವಾಗಿ ಅವರು ತಿಳ್ಕೊಂಡದೇನು ಹೇಳಿದರೆ, ಇದಕ್ಕೆಲ್ಲ ಮುಖ್ಯ ಕಾರಣ ಅವಿದ್ಯೆ, ಅಜ್ಞಾನ. ಅವರಲ್ಲಿ ಜ್ಞಾನ ಇಲ್ಲದೆ ಇರೋದೇ ಮುಖ್ಯ ಕಾರಣ. ಹಾಗಾಗಿ ಮುಖ್ಯವಾಗಿ ಇವರಿಗೆ ನಾನು ಜ್ಞಾನವನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು ಅಂತ. ಆದರೆ ಆ ಕಾಲ ಹೇಗಿತ್ತು ಹೇಳಿದರೆ, ಆ ನೋವನ್ನು ಅವರು ಸಹಿಸ್ಕೊಳ್ಳೋದೇ ಕಷ್ಟದಲ್ಲಿ. ಅಂಥದ್ರಲ್ಲಿ ಬನ್ನಿ, ಶಾಲೆಗೆ ಬನ್ನಿ, ಶಿಕ್ಷಣ ತಗೊಳ್ಳಿ ಅಂತ ಹೇಳಿದರೆ ಯಾರು ಬರ್ತಿದ್ರು? ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ನಮ್ಮನ್ನು ಮುಕ್ತಿಯತ್ತ ತಗೊಂಡೋಗ್ತದೆ ಅಂತ ಹೇಳಿಕೊಂಡು ಗುರುಗಳು ಅನುಸರಿಸಿದ್ದಾನೆ. ಅವರಿಗೆ ನಾವು ಏನು ಮಾಡ್ತೇವೆ, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ದೇವರ ಹತ್ರ ಹೇಳ್ಕೊಳ್ತೇವೆ. ಯಾರು ಇಲ್ಲ ಅಂತ ಹೇಳಿದಾಗ ನಾವು ದೇವರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ತೇವೆ. ಆದರೆ ಆಗಿನ ಕಾಲದಲ್ಲಿ ಆ ಜನರಿಗೆ ಅವರ ದೇವರು ಅಂತೇಳಿ ಇರಲಿಲ್ಲ. ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಅವರಿಗೆ ನಮ್ಮ ದೇವರು ಅಂತ ಇಲ್ಲ, ನಾವು ಹೇಳ್ಕೊಳ್ಳಿಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವ ಕಾಲದಲ್ಲಿ ಅವರಿಗೆ ಅವರ ದೇವರನ್ನು ಕೊಡಿಸಿದವರು ನಾರಾಯಣ ಗುರುಗಳು. ಅವರು ಮೊದಲು ಆರಂಭ ಮಾಡಿದ್ದು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ. ಇದರ ಬಗ್ಗೆ ನಾವು ಈಗಾಗಲೇ ಕೇಳಿದ್ದೇವೆ, ಹಿಂದಿನ ಸಂದೇಶದಲ್ಲಿ ಕೂಡ ಬಹಳಷ್ಟು ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಯಾರು? ನಾರಾಯಣ ಗುರುಗಳು. ಅವರ ಮೂಲ ಉದ್ದೇಶ ದೇವಸ್ಥಾನಗಳ ಮೂಲಕ ಶಿಕ್ಷಣ ಕೊಡಿಸುವುದು, ಶಿಕ್ಷಣ ಕೊಟ್ಟು ಸಮಾಜೋತ್ಥಾನ, ಆ ಮೂಲಕ ಸಾಮಾಜಿಕವಾದ ಸಮಾನತೆಯನ್ನು ತರುವಂಥದ್ದು. ಹಾಗಾಗಿ ಆ ಕತೆ ನಿಮಗೂ ಗೊತ್ತಿದೆ. ನಮ್ಮದೇ ದೇವರು ನಮಗೆ ಸಿಕ್ಕಿದ್ರು ಅನ್ನುವಾಗ ಎಂಥ ಖುಷಿ. ನಮಗೂ ಒಂದು ಕಷ್ಟವನ್ನು ಹೇಳ್ಕೊಳ್ಬೋದು, ನಮ್ಮನ್ನು ಕೇಳುವವರಿದ್ದಾರೆ, ನಮ್ಮ ಜೊತೆಗೊಬ್ಬರು ಇದ್ದಾರೆ ಅಂತ ಹೇಳುವಾಗ ಎಷ್ಟು ಖುಷಿಪಟ್ಟರು ಆ ಜನ. ಈ ರೀತಿಯಲ್ಲಿ ಅವರ ವಿಶ್ವಾಸವನ್ನು ನಾರಾಯಣ ಗುರುಗಳು ಪಡ್ಕೊಂಡ್ರು. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಜನರ ವಿಶ್ವಾಸವನ್ನು ತಗೊಂಡವರು ಬಹಳಷ್ಟು ದೇವಸ್ಥಾನಗಳನ್ನು ಕಟ್ಟಿದರು. ಶಾರದೆಯ ದೇವಸ್ಥಾನಗಳನ್ನು ಕೂಡ ಕಟ್ಟಿದರು. ವಿದ್ಯಾದಿ ದೇವತೆ ಶಾರದೆಯ ದೇವಸ್ಥಾನವನ್ನು ಕಟ್ಟಿದರು. ಅದರ ಮಹತ್ವಗಳನ್ನು ಕೂಡ ಹೇಳ್ತಾ ಬಂದರು. ಕ್ರಮೇಣ ದೇವಸ್ಥಾನಕ್ಕೆ ಜನ ಬರುವುದು ಹೆಚ್ಚಾಯಿತು. ಅವರ ವಿಶ್ವಾಸ ಇವರಿಗೆ ಸಿಕ್ಕಿತು. ನಾರಾಯಣ ಗುರುಗಳು ದೇವಸ್ಥಾನಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದರು.
ಅವರ ಅನುಯಾಯಿಗಳು ತುಂಬ ಜನ ಆದರು. ಅವರಿಗೆ ಹೇಳಲಿಕ್ಕೆ ಶುರು ಮಾಡಿದರು, ನೀವು ದೇವಸ್ಥಾನಕ್ಕೆ ದೇಣಿಗೆ ತಕ್ಕೊಳ್ಳಬೇಡಿ, ಇನ್ನು ಮುಂದೆ ಶಾಲೆಗಳಿಗೋಸ್ಕರ ದೇಣಿಗೆಯನ್ನು ತಕ್ಕೊಳ್ಳಿ ಅಂತ. ಸಣ್ಣ ಸಣ್ಣ ಶಾಲೆಗಳಿದ್ದಲ್ಲಿ ಅಲ್ಲೇ ಪಕ್ಕದಲ್ಲಿ ಶಾಲೆಗಳನ್ನು ಕಟ್ಟಿದ್ರು. ದೊಡ್ಡ ದೇವಸ್ಥಾನದ ಸಭಾಂಗಣದಲ್ಲಿ ಶಾಲೆಯನ್ನು ಕಟ್ಟಿಸಿದ್ರು. ಶಿಕ್ಷಣ ಕೊಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ಶಿಕ್ಷಣ ಅಂತ ಹೇಳಿದರೆ ಬರೀ ಅಕ್ಷರಾಭ್ಯಾಸ ಅಲ್ಲ, ಅಲ್ಲಿ ವೃತ್ತಿಪರ ಶಿಕ್ಷಣ ಕೂಡ ಇತ್ತು. ನಾರಾಯಣ ಗುರುಗಳ ಮುಖ್ಯ 3 ವಾಕ್ಯಗಳು, ಧ್ಯೇಯ ವಾಕ್ಯಗಳು, ಸಂದೇಶ ವಾಕ್ಯಗಳು. ಯಾವತ್ತು ಸಾರ್ವಕಾಲಿಕವಾದ ಸಂದೇಶ ವಾಕ್ಯ ನಮಗೆಲ್ಲರಿಗೂ ಗೊತ್ತಿದೆ. ಸಂಘಟನೆಯಿಂದ ಬಲಯುತರಾಗಿರಿ, ಕೈಗಾರಿಕೆಗಳಿಂದ ಆರ್ಥಿಕ ಸ್ವಾತಂತ್ರ್ಯ ಪಡೆಯಿರಿ, ವಿದ್ಯೆಯಿಂದ ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಅಂತ ಹೇಳಿಕೊಂಡು ಈ ವೃತ್ತಿಪರ ಶಿಕ್ಷಣ ಅವರಿಗೆ ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಬಲ ನೀಡ್ತಾ ಬಂತು. ಈ 3 ವಾಕ್ಯಗಳನ್ನು ಕೂಡ ಅಲ್ಲಿ ಆ ಪುಸ್ತಕದಲ್ಲಿ ಅವರು ಉಲ್ಲೇಖಿಸಿ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು ಹೇಳ್ತಾರೆ, ಇದಕ್ಕಿಂತ ದೊಡ್ಡ ಸಂದೇಶ ಯಾವುದೇ ದೇಶದ ಉನ್ನತಿಗೆ ಇದಕ್ಕಿಂತ ದೊಡ್ಡ ಸಂದೇಶ ಬೇರೆ ಬೇಕಾ ಅಂತ ಕೇಳ್ತಾರೆ. ಎಷ್ಟು ಒಳ್ಳೆಯ ಮಾತು. ನಾವು ಅರ್ಥೈಸಿಕೊಂಡು ಹೋದ್ರೆ, ಮಂಥನ ಮಾಡ್ತಾ ಹೋದ್ರೆ ಬಹಳಷ್ಟು ಅರ್ಥಗಳು ಅದರಲ್ಲಿ ಸಿಗ್ತವೆ. ಈ ವೃತ್ತಿಪರ ಶಿಕ್ಷಣವನ್ನ ಅದರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣಗಳು, ಮೌಲ್ಯಾಧಾರಿತ ಶಿಕ್ಷಣ, ಈ ಜೀವನ ಮೌಲ್ಯಗಳನ್ನು ಕೊಡುವಂಥ ಮೌಲ್ಯಾಧಾರಿತ ಶಿಕ್ಷಣಗಳಿಗೆ ಹೆಚ್ಚು ಒತ್ತು ಕೊಟ್ಟರು ನಾರಾಯಣ ಗುರುಗಳು. ಅಂತ ಹೇಳಿದರೆ ಆ ಮೌಲ್ಯಾಧಾರಿತ ಶಿಕ್ಷಣದಿಂದ ಒಬ್ಬ ವ್ಯಕ್ತಿಯ ಆತ್ಮಬಲವರ್ಧನೆ ಆಗ್ತದೆ. ಅದರಿಂದ ಅವನಿಗೆ ಬಾಹ್ಯ ಜಗತ್ತಿನ ತಿಳುವಳಿಕೆ ಸಿಗ್ತದೆ. ಆತ್ಮಬಲವರ್ಧನೆ ಆದಾಗ ಅವನಿಗೆ ಆತ್ಮವಿಶ್ವಾಸ ಮೂಡ್ತದೆ, ಜ್ಞಾನ ಹೆಚ್ಚಾಗ್ತದೆ, ಅವನ ವ್ಯಕ್ತಿತ್ವ ವಿಕಸನಗೊಳ್ತದೆ ಅನ್ನೋದನ್ನು ಅವರು ಕಂಡುಕೊಂಡಿದ್ರು. ಹಾಗಾಗಿ ಇಂಥದ್ದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಹೆಣ್ಣು ಮಕ್ಕಳು ಶಿಕ್ಷಣ ಪಡ್ಕೊಂಡ್ರೆ ಆ ಮನೆಯಲ್ಲಿ ಹುಟ್ಟುವ ಮಗುವಿಗೆ ಸಂಸ್ಕಾರ ಸಿಗ್ತದೆ, ಶಿಕ್ಷಣ ಸಿಗ್ತದೆ ಅನ್ನೋದು ಅವರದ್ದು ಬಲವಾದ ನಂಬಿಕೆ ಆಗಿತ್ತು. ಹೀಗಾಗಿ ರಾತ್ರಿ ಶಿಕ್ಷಣ ಕೊಟ್ಟರು, ವಯಸ್ಕರ ಶಿಕ್ಷಣ ಕೊಟ್ಟರು, ಬೇರೆ ಬೇರೆ ರೀತಿಯಲ್ಲಿ ಅಂತೂ ಜ್ಞಾನ ಕೊಡಬೇಕು, ಜ್ಞಾನ ಸಿಗಬೇಕು, ಜ್ಞಾನ ಮಾರ್ಗವನ್ನು ತೋರಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಇಲ್ಲಿ ಅವರು ತ್ರಿಭಾಷಾ ಸೂತ್ರವನ್ನು ಅವರು ಅಳವಡಿಸಿಕೊಂಡರು. ತ್ರಿಭಾಷಾ ಸೂತ್ರ ಅಂದರೆ ಒಂದು ಮಾತೃಭಾಷೆ. ಯಾವುದೇ ವಿಷಯವನ್ನು ನಾವು ಮನ ಮುಟ್ಟುವ ಹಾಗೆ ಹೇಳಬೇಕಾದ್ರೆ ನಮಗೆ ಮಾತೃಭಾಷೆ ಮುಖ್ಯವಾಗ್ತದೆ. ಇನ್ನೊಂದು ಧಾರ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಂಸ್ಕೃತ ಪಂಡಿತರಾಗಿದ್ದರು ನಾರಾಯಣ ಗುರುಗಳು. ಸಂಸ್ಕೃತ ತಿಳಿದಿದ್ರು, ಅವರು ಬಹಳಷ್ಟು ಭಾಷೆಗಳನ್ನು ಬಲ್ಲವರಾಗಿದ್ದರು, ಪಂಡಿತರಾಗಿದ್ದರು. ಆಮೇಲೆ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್, ಸರ್ಕಾರದ ಯಾವುದೇ ಯೋಜನೆ ಆಗಲಿ ಅಥವಾ ಸರ್ಕಾರಿಯ ಯಾವುದೇ ವ್ಯವಹಾರವಿರಲಿ ಅಂಥದ್ದಕ್ಕೆ ಇಂಗ್ಲೀಷ್ ಮುಖ್ಯವಾಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಈ ತ್ರಿಭಾಷಾ ಸೂತ್ರವನ್ನು ಅವರು ಅಳವಡಿಸಿಕೊಂಡ್ರು. ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಇದೇ ಸೂತ್ರವನ್ನು ಮತ್ತೆ ಸರ್ಕಾರ ಕೂಡ ಅಳವಡಿಸಿಕೊಂಡಿತ್ತು ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಈ ರೀತಿ ಶಿಕ್ಷಣಕ್ಕೆ ಅವರು ಬಹಳಷ್ಟು ಮಹತ್ವವನ್ನು ಕೊಟ್ಟರು. ಆಗಿನ ಕಾಲದ ಜನರಿಗೆ ಆ ದೌರ್ಜನ್ಯ ಶೋಷಣೆ ಅರ್ಥ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯವಾಗಿತ್ತು. ಎಷ್ಟೋ ಸಲ ನಾವು ಶೋಷಣೆ, ಇದು ಯಾಕೆ ಈ ಸಂದೇಶ ಸಾರ್ವಕಾಲಿಕ ಆಗ್ತದೆ ಹೇಳಿದೆ, ಶೋಷಣೆ ಅನ್ನೋದು ನಿರಂತರ ಯಾವ್ಯಾವುದೋ ರೀತಿಯಲ್ಲಿ. ಹಾಗಾಗಿ ಇದು ಸಾರ್ವಕಾಲಿಕ ಸಂದೇಶ ಆಗ್ತದೆ. ನಾವು ಅಂದ್ಕೊಳ್ತೇವೆ, ಒಂದು ಪ್ರವಚನದಲ್ಲಿ ಗೋವಿಂದಾಚಾರ್ಯರ ಪ್ರವಚನದಲ್ಲಿ ಕೇಳಿದ್ದೆ, ನಾವು ಎಲ್ಲವನ್ನು ತಿಳ್ಕೊಂಡಿದ್ದೇವೆ ಅಂತ ಹೇಳಿ. ಆದರೆ ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಗೊತ್ತುಂಟು ಅಂತ ಎಣಿಸಿದಾಗ ನಾವು ಇನ್ನು ಮುಂದೆ ಕಲೀಲಿಕ್ಕೆ ಹೋಗೋದಿಲ್ಲ. ನನಗೆ ಏನು ಗೊತ್ತಿಲ್ಲ ಅಂತ ಎಣಿಸಿದಾಗ ಮಾತ್ರ ನಾವು ಮತ್ತೆ ಮತ್ತೆ ಕಲಿತೀವಿ ಅಂತೇಳಿ. ಅದೇ ರೀತಿ ಇನ್ನೊಂದು ವಿಚಾರ ಹೇಳಲಿಕ್ಕಿರುವಂಥದ್ದು, ಅರವೀಪುರದಲ್ಲಿ ಅವರು ದೇವಸ್ಥಾನ ಸ್ಥಾಪಿಸಿದ ವಿಷಯ ಎಲ್ರಿಗೂ ಗೊತ್ತು. ಅರವೀಪುರಂನಲ್ಲಿ ನಯ್ಯಾರ್ ನದಿಯಲ್ಲಿ ಮುಳುಗಿ ಒಂದು ಲಿಂಗ ರೂಪದ ಶಿಲೆಯನ್ನು ತಂದು ಅವರು ಶಿವಲಿಂಗವನ್ನು ಸ್ಥಾಪಿಸಿದರು ಅಂತ. ಈ ಘಟನೆ ಪ್ರತಿ ಸಲ ನನಗೆ ನೆನಪಾಗುವಾಗ ಅಥವಾ ಅದರ ವಿಚಾರವಾಗಿ ಮಾತಾಡುವಾಗ ಆ ಘಟನೆ ಇದೆಯಲ್ಲ, ಅಲ್ಲಿ ಏನಾಯಿತು, ಈಶ್ವರ ದೇವಸ್ಥಾನವನ್ನು ಅವರು ಪ್ರತಿಷ್ಠಾಪಿಸಿದಾಗ ಮೇಲ್ವರ್ಗದವರು ಅವರನ್ನು ಕೇಳಿದ್ರಂತೆ, ಈಶ್ವರನನ್ನು ನೀವು ಮೈಲಿಗೆ ಮಾಡಿದ್ರಿ ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ ಕೂಡ ನಿಮಗೆ ಗೊತ್ತುಂಟು, ನಾನು ಮುಟ್ಟಿದ್ದು ನಿಮ್ಮ ಶಿವನನ್ನು ಮೈಲಿಗೆ ನಾನು ಮಾಡಲಿಲ್ಲ, ನಾನು ಪ್ರತಿಷ್ಠಾಪಿಸಿದ್ದು ಶೂದ್ರ ಶಿವನನ್ನು ಅಂತ. ಅದು ಪ್ರತಿ ಸಲ ನಾನು ಓದುವಾಗ ಹೇಳುವಾಗ ನನ್ನ ಮೈ ಚುಮ್ಮಂತದೆ. ಆ ಒಂದು ವಾಕ್ಯದಲ್ಲಿ ಅದು ಎಂಥ ವ್ಯಂಗ್ಯ ಇದೆ, ಎಂಥ ಹತಾಶೆ ಇದೆ, ಎಂಥ ರೋಷ ಇದೆ, ಅಥವಾ ನಾನು ಗೆದ್ದೆನೆಂಬ ಸಂತೋಷ ಇದೆ. ಒಬ್ಬ ಸಾಮಾನ್ಯ ಜ್ಞಾನಿ ಅರ್ಥ ಮಾಡ್ಕೊಳ್ಳೋನಿಗೆ 100 ಚಡಿಯೇಟಿನ ಮಾತು. ನಾನು ಪ್ರತಿಷ್ಠಾಪಿಸಿದ್ದು
ನಮ್ಮ ಶೂದ್ರ ಶಿವನನ್ನು ಅಂತ ಹೇಳಿಕೊಂಡು. ಆದರೆ ಈ ಮೇಲ್ವರ್ಗದವರೊಟ್ಟಿಗೆ ಅವರು ಯಾವುದೇ ಒಂದು ಹೋರಾಟ, ಅಂಥ ಒಂದು ಕ್ರಾಂತಿ, ಅಹಿಂಸಾತ್ಮಕ ಹೋರಾಟವನ್ನು ಮಾಡಲಿಲ್ಲ. ಆದರೆ ಅದು ಹೇಗೆ ಸಾಧ್ಯ ಆಯಿತು ಗುರುಗಳಿಂದ? ಇಂಥ ಒಂದು ಶಾಂತ ರೂಪದ ಕ್ರಾಂತಿ, ಹೋರಾಟ, ಸುಧಾರಣೆ ಅವರಿಂದ ಹೇಗೆ ಸಾಧ್ಯ ಆಯಿತು ಅಂತ ಅವರು ಬಹಳಷ್ಟು ಬೇರೆ ಬೇರೆ ಧರ್ಮಗ್ರಂಥಗಳನ್ನು ಓದಿ ತಿಳ್ಕೊಂಡಿದ್ರು. ನಮ್ಮಲ್ಲಿ ಪ್ರತಿದಿನ ಗುರುವಾಣಿ ಅಂತ ಹಾಕ್ತಾರೆ, ಖಂಡಿತ ಓದಿ, ಅದರಲ್ಲಿ ಬಹಳಷ್ಟು ವಿಷಯಗಳು ತಿಳಿತವೆ. ಬೇರೆ ಬೇರೆ ಧರ್ಮಗ್ರಂಥಗಳನ್ನು ಓದಿ ಎಲ್ಲದರ ಒಳ ತಾತ್ಪರ್ಯ ಒಂದೇ ಅನ್ನೋದು ಅವರಿಗೆ ಗೊತ್ತಾಗಿತ್ತು. ಹಾಗಾಗಿ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಯಿತು ಒಬ್ಬನೇ ದೇವರು ಅಂತೇಳಿ, ಎಲ್ಲ ದೇವರು ಒಂದೇ ಅಂತೇಳಿ. ನೋಡಿ, ಒಬ್ಬನೇ ದೇವರು ಅಂತ ಸಾರಿ ಸಾರಿ ಹೇಳಿದ ನಾರಾಯಣ ಗುರುಗಳು ನಾನು ಪ್ರತಿಷ್ಠಾಪಿಸಿದ್ದು ಶೂದ್ರ ಶಿವನನ್ನು ಅಂತೇಳಿ ಹೇಳಬೇಕಾದ್ರೆ ಅದ್ರ ಒಳಗೆ ಎಷ್ಟೆಲ್ಲ, ನಾನಾಗಲೇ ಹೇಳಿದಾಗೆ, ಅರ್ಥೈಸಿಕೊಳ್ಳುವವನಿಗೆ ಅದು 100 ಚಡಿಯೇಟಿನ ಮಾತು. ಅದು ಒಬ್ಬನೇ ದೇವರು ಅಂತ ಹೇಳಿದವನು ನಾನು ಪ್ರತಿಷ್ಠಾಪಿಸಿದ್ದು ಶೂದ್ರ ಶಿವನನ್ನು ಅಂತ ಹೇಳಿದ್ರು. ಈ ಒಂದು ನಾನು ನೀನು ಅಂಥ ಒಂದು ಸೌಹಾರ್ದಯುತವಾದ ಭಾವನೆ ಅವರಿಗೆ ಹೇಗೆ ಸಾಧ್ಯ ಆಯಿತು? ಅವರು ಒಪ್ಪಿಕೊಂಡದ್ದು ಅದ್ವೈತ ಮತವನ್ನು, ಅದ್ವೈತ ಸಿದ್ಧಾಂತವನ್ನು. ಅದ್ವೈತ ಅಂದರೆ ಎರಡಿಲ್ಲದ ಆತ್ಮ ಮತ್ತು ಪರಮಾತ್ಮ ಒಬ್ಬನೇ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪ್ರತಿಯೊಬ್ಬರ ಒಳಗೆ ಆತ್ಮನಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಪರಮಾತ್ಮನಿದ್ದಾನೆ. ಇದು ಕೂಡ ನೋಡಿ ಎಷ್ಟು ಚಂದ ಅಂತ ಹೇಳಿದರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಪ್ರತಿಯೊಬ್ಬರ ಒಳಗೆ ಆತ್ಮ ಇದ್ದಾನೆ, ಪರಮಾತ್ಮ ಒಬ್ಬನೇ. ಆತ್ಮನೊಳಗೆ ಪರಮಾತ್ಮನಿದ್ದಾನೆ ಅಂತ ಹೇಳಿದರೆ ಅಲ್ಲೂ ಪರಮಾತ್ಮ, ಇಲ್ಲೂ ಪರಮಾತ್ಮ, ಅಲ್ಲೂ ಒಬ್ಬನೇ ದೇವರು, ಇಲ್ಲೂ ಒಬ್ಬನೇ ದೇವರು. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾನು ನೀನು ಒಬ್ಬನೇ ಅಂತ ತಿಳ್ಕೊಂಡಾಗ ಮಾತ್ರ ಬಹುಶಃ ಇಂಥ ಸ್ಪಂದನೆ ಸಾಧ್ಯ ಆಗ್ತದೆ. ಇನ್ನೊಬ್ಬರ ನೋವು ನನ್ನ ನೋವು, ಇನ್ನೊಬ್ಬರ ಸುಖ, ಇನ್ನೊಬ್ಬರ ಖುಷಿ ನನ್ನದು, ಕಷ್ಟ ಸುಖ ಎಲ್ಲವೂ ನಿನ್ನದು ನನ್ನದು ಆಗ್ತದೆ. ಹಾಗಾಗಿ ಅವರಿಗೆ ಈ ರೀತಿಯ ಚಂದದ ಸ್ಪಂದನೆ ಮತ್ತು ಶಾಂತಯುತವಾಗಿ ಅವರಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಯಿತು. ಮೇಲ್ವರ್ಗದವರೊಟ್ಟಿಗೆ ಕೂಡ ಅವರು ಅಷ್ಟೇ ಸೌಹಾರ್ದಯುತವಾಗಿ ನಾನು ನೀನು ಒಂದೇ ಅನ್ನುವ ಭಾವನೆ ಇದ್ದದ್ರಿಂದ ಅವರಿಗೂ ತಣ್ಣಗಿನ ಒಂದು ಚಾಟಿಯೇಟನ್ನು ಅವರು ಕೊಟ್ಟರು. ನಾವೇನು ಮಾಡ್ತೇವೆ, ನಮ್ಮದು ಕೈಯೋ ಕಾಲೋ ಹೊಲಸಾದಾಗ ಆ ಕೈ ಕಾಲನ್ನು ಕಡ್ದು ಬಿಸಾಡೋದಿಲ್ಲ, ನಾವು ಚೆಂದ ಮಾಡಿ ತೊಳಿತೇವೆ. ಆಮೇಲೆ ಇನ್ನು ಮುಂದೆ ಆ ಹೊಲಸಾಗದ ಹಾಗೆ ನಾವು ನೋಡ್ಕೊಳ್ತೇವೆ. ಗುರುಗಳು ಮಾಡಿದ್ದು ಕೂಡ ಅದೇ, ನಾನು ಅರ್ಥ ಮಾಡ್ಕೊಂಡದ್ದು. ಮೇಲ್ವರ್ಗದವರ ಮನಸ್ಸಿನಲ್ಲಿದ್ದ ಹೊಲಸನ್ನು ತೊಳಿಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಇವರು ಕೊಟ್ಟಂತಹ, ನಾನಾಗಲೇ ಹೇಳಿದ ಹಾಗೆ, ಇವರು ಕೊಟ್ಟ ಸಂದೇಶಗಳೆಲ್ಲ ಸಕಾಲಿಕ, ಸಾರ್ವತ್ರಿಕ, ಸಾರ್ವಕಾಲಿಕ ಸಂದೇಶಗಳು. ಈ ಸಂದೇಶಗಳನ್ನು ಅವರು ಹೆಚ್ಚು ದೂರದಲ್ಲಿ ಇರಲಿಲ್ಲ. 18ನೇ ಶತಮಾನ, ಬಹುಶಃ 160-170 ವರ್ಷದ ಹಿಂದೆ ಇದ್ದು ಹೋದವರು. ಆದರೆ ಆ ಸಂದೇಶಗಳು ಸಾರ್ವಕಾಲಿಕ ಆಗಬೇಕಾದ್ರೆ ಇನ್ನೂ 100 ಸಾವಿರಾರು ವರ್ಷಗಳ ಆಚೆ ನಾವು ಆ ಸಂದೇಶಗಳನ್ನು ತಗೊಂಡು ಹೋಗಬೇಕಾದ್ರೆ ಇಂಥ ಸತ್ಸಂಗಗಳಲ್ಲಿ ನಾವು ಮಂಥನ ಮಾಡಬೇಕು, ವಿಮರ್ಶೆ ಮಾಡಬೇಕು, ಇದನ್ನು ಮುಂದಿನವರಿಗೆ ಸಾಗಿಸಬೇಕು. ಒಂದೊಂದು ವಾಕ್ಯದಲ್ಲೂ ಇರುವಂಥ ಅರ್ಥವನ್ನು ಮತ್ತೆ ಮತ್ತೆ ಬಿಡಿಸಿ ತಿಳಿದುಕೊಂಡು ಮುಂದೆ ಸಾಗಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದೇ ಆಗಲಿ ಅನ್ನೋದನ್ನು ನಾವೆಲ್ಲರೂ ಪ್ರತಿದಿನ ಒಂದೊಂದು ಸಲ ಹೇಳಿದರೆ ಬಹುಶಃ ಎಲ್ಲರೂ ಒಳ್ಳೆಯದಾಗ್ತದೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರು